ಹೆದರಿಕೆ ಅಲ್ಲ ಸರ್, ಅನುಮಾನ ಬಂದ್ರೆ ಸಹಜವೇ. ನಾನು ಅದೇ ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ಕೇಳ್ತೀನಿ. ಬಂದೆ ಸರ್, ಆವರಣ ಅಂತಹ ಪುಸ್ತಕಗಳನ್ನ ಮತ್ತೆ ಬರೀಲಿಕ್ಕಾಗತ್ತಾ ಈ ಕಾನೂನು ಬಂದ ನಂತರದಲ್ಲಿ? ಮಾಸ್ಟರ್ ಹಿರಣ್ಣಯ್ಯ ಅವರು ಮಾಡ್ತಾ ಇದ್ದಂತಹ ನಾಟಕಗಳು, ರಾಜಕೀಯ ವಿಡಂಬನೆಗಳನ್ನ ಮತ್ತೆ ಮಾಡ್ಲಿಕ್ಕಾಗತ್ತಾ? ಪತ್ರಕರ್ತರು ವಿಶ್ಲೇಷಣೆ ಮಾಡ್ಲಿಕ್ಕಾಗತ್ತಾ? ಯೂಟ್ಯೂಬ್ಗಳಲ್ಲಿ ರಾಜಕೀಯ ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕಾಗತ್ತಾ? ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದು ಬಿಡಬಹುದು ಅನ್ನೋ ಆತಂಕ ಇದೆ. ಮೇಡಮ್, ಇವತ್ತೇನು ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಕಾಂಗ್ರೆಸ್ನವರು ಕರ್ನಾಟಕ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಯನ್ನು ಮಾಡಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಸಂವಿಧಾನ ಈ ದೇಶದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅವರ ಪೂರ್ವಜರು ಹಿಂದೆ ಇದ್ರಲ್ಲ, 1975 ಎಮರ್ಜೆನ್ಸಿನ ಅವರು ಇದು ಮಾಡಿದ್ರಲ್ಲ, ಅದನ್ನು ಮರುಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆಲ್ರಿಗೂ ಓಪನ್ ಆಗೋದು ಗೊತ್ತಾಗುತ್ತೆ. ಹಾಗೆಯೇ ಇವರೇನಾದ್ರು ಒಂದು ವೇಳೆ ಇದು ಜಾರಿಗೆ ತಂದಲ್ಲಿ ಇದು 1975 ಎಮರ್ಜೆನ್ಸಿನ ಮತ್ತೆ ಡಿಕ್ಲೇರ್ ಮಾಡ್ತಾರೆ. ಯಾವ ಒಬ್ಬ ಈ ರಾಜ್ಯದ ಒಬ್ಬ ನಾಯಕ ಅವರು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಏನು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಸಂಘಟನೆಯವ್ರು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಒಂದು ಪಕ್ಷದ ನಾಯಕರುಗಳು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಪತ್ರಕರ್ತರು ಮಾತಾಡೋಂಗಿಲ್ಲ, ಅವರೆಲ್ಲ ಯಾಕೆ ಯಾರೇ ಒಬ್ಬ ಸಾರ್ವಜನಿಕ ರೋಡಲ್ಲಿ ನಿಂತ್ಕೊಂಡು ಸರ್ಕಾರನ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಒಂದು ಕಾನೂನನ್ನ ಇವರು ಸೇಫ್ಟಿ ಆಗಿ ತಂದು ಇಟ್ಕೊತಾ ಇದ್ದಾರೆ. ಇದು ಒಂಥರ ಹಿಂದೆ ಇದ್ರು ಇವರು ಯಾವ್ಯಾವುದೋ ಕಾನೂನುಗಳನ್ನೆಲ್ಲ ತಾಂಬಂದು ಇದು ಮಾಡ್ತಾ ಇದ್ರು, ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಮುಟ್ಪಾಗುತ್ತೆ. ಕೊನೆಗೆ ಇವರೇನು ಗೂಟ ಹೊಡ್ಕೊಂಡು ಏನು ಪರ್ಮನೆಂಟ್ ಆಗಿ 100 ವರ್ಷ ಇರಲ್ಲ, ಇನ್ನು ಅಮ್ಮಮ್ಮ ಅಂದ್ರೆ 2-2.5 ವರ್ಷ ಇರ್ತಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಂದ್ರೆ ಕಾನೂನು ಇರುತ್ತೆ, ಅವಾಗ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ಳಲ್ಲ. ಅಲ್ಲ, ಇದು ವಿರೋಧ ಪಕ್ಷದವರ ಮಾಡ್ತಿರೋ ಶಬ್ದಗಳೇ ಹೇಳ್ತವೆ ಇವ್ರು ಏನು ಯಾವ ರೀತಿ ಇವ್ರಿಗೆ ಸಂಸ್ಕಾರ ಸಿಕ್ಕಿದೆ ಈ ರಾಷ್ಟ್ರದಲ್ಲಿ. ಒಂದೇ ನಿಮಿಷ ವಿಜಯಾನಂದ ಸರ್, ಒಂದೇ ನಿಮಿಷ. ಹೆದರಿಕೆ ಅಲ್ಲ ಸರ್, ಅನುಮಾನ ಬಂದ್ರೆ ಸಹಜವೇ. ನಾನು ಅದೇ ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ಕೇಳ್ತೀನಿ. ಬಂದೆ ಸರ್, ಆವರಣ ಅಂತಹ ಪುಸ್ತಕಗಳನ್ನ ಮತ್ತೆ ಬರೀಲಿಕ್ಕಾಗತ್ತಾ ಈ ಕಾನೂನು ಬಂದ ನಂತರದಲ್ಲಿ? ಮಾಸ್ಟರ್ ಹಿರಣ್ಣಯ್ಯ ಅವರು ಮಾಡ್ತಾ ಇದ್ದಂತಹ ನಾಟಕಗಳು, ರಾಜಕೀಯ ವಿಡಂಬನೆಗಳನ್ನ ಮತ್ತೆ ಮಾಡ್ಲಿಕ್ಕಾಗತ್ತಾ? ಪತ್ರಕರ್ತರು ವಿಶ್ಲೇಷಣೆ ಮಾಡ್ಲಿಕ್ಕಾಗತ್ತಾ? ಯೂಟ್ಯೂಬ್ಗಳಲ್ಲಿ ರಾಜಕೀಯ ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕಾಗತ್ತಾ? ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದು ಬಿಡಬಹುದು ಅನ್ನೋ ಆತಂಕ ಇದೆ. ಮೇಡಮ್, ಇವತ್ತೇನು ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಕಾಂಗ್ರೆಸ್ನವರು ಕರ್ನಾಟಕ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಯನ್ನು ಮಾಡಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಸಂವಿಧಾನ ಈ ದೇಶದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅವರ ಪೂರ್ವಜರು ಹಿಂದೆ ಇದ್ರಲ್ಲ, 1975 ಎಮರ್ಜೆನ್ಸಿನ ಅವರು ಇದು ಮಾಡಿದ್ರಲ್ಲ, ಅದನ್ನು ಮರುಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆಲ್ರಿಗೂ ಓಪನ್ ಆಗೋದು ಗೊತ್ತಾಗುತ್ತೆ. ಹಾಗೆಯೇ ಇವರೇನಾದ್ರು ಒಂದು ವೇಳೆ ಇದು ಜಾರಿಗೆ ತಂದಲ್ಲಿ ಇದು 1975 ಎಮರ್ಜೆನ್ಸಿನ ಮತ್ತೆ ಡಿಕ್ಲೇರ್ ಮಾಡ್ತಾರೆ. ಯಾವ ಒಬ್ಬ ಈ ರಾಜ್ಯದ ಒಬ್ಬ ನಾಯಕ ಅವರು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಏನು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಸಂಘಟನೆಯವ್ರು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಒಂದು ಪಕ್ಷದ ನಾಯಕರುಗಳು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಪತ್ರಕರ್ತರು ಮಾತಾಡೋಂಗಿಲ್ಲ, ಅವರೆಲ್ಲ ಯಾಕೆ ಯಾರೇ ಒಬ್ಬ ಸಾರ್ವಜನಿಕ ರೋಡಲ್ಲಿ ನಿಂತ್ಕೊಂಡು ಸರ್ಕಾರನ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಒಂದು ಕಾನೂನನ್ನ ಇವರು ಸೇಫ್ಟಿ ಆಗಿ ತಂದು ಇಟ್ಕೊತಾ ಇದ್ದಾರೆ. ಇದು ಒಂಥರ ಹಿಂದೆ ಇದ್ರು ಇವರು ಯಾವ್ಯಾವುದೋ ಕಾನೂನುಗಳನ್ನೆಲ್ಲ ತಾಂಬಂದು ಇದು ಮಾಡ್ತಾ ಇದ್ರು, ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಮುಟ್ಪಾಗುತ್ತೆ. ಕೊನೆಗೆ ಇವರೇನು ಗೂಟ ಹೊಡ್ಕೊಂಡು ಏನು ಪರ್ಮನೆಂಟ್ ಆಗಿ 100 ವರ್ಷ ಇರಲ್ಲ, ಇನ್ನು ಅಮ್ಮಮ್ಮ ಅಂದ್ರೆ 2-2.5 ವರ್ಷ ಇರ್ತಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಂದ್ರೆ ಕಾನೂನು ಇರುತ್ತೆ, ಅವಾಗ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ಳಲ್ಲ. ಅಲ್ಲ, ಇದು ವಿರೋಧ ಪಕ್ಷದವರ ಮಾಡ್ತಿರೋ ಶಬ್ದಗಳೇ ಹೇಳ್ತವೆ ಇವ್ರು ಏನು ಯಾವ ರೀತಿ ಇವ್ರಿಗೆ ಸಂಸ್ಕಾರ ಸಿಕ್ಕಿದೆ ಈ ರಾಷ್ಟ್ರದಲ್ಲಿ. ಒಂದೇ ನಿಮಿಷ ವಿಜಯಾನಂದ ಸರ್, ಒಂದೇ ನಿಮಿಷ. ಹೆದರಿಕೆ ಅಲ್ಲ ಸರ್, ಅನುಮಾನ ಬಂದ್ರೆ ಸಹಜವೇ. ನಾನು ಅದೇ ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ಕೇಳ್ತೀನಿ. ಬಂದೆ ಸರ್, ಆವರಣ ಅಂತಹ ಪುಸ್ತಕಗಳನ್ನ ಮತ್ತೆ ಬರೀಲಿಕ್ಕಾಗತ್ತಾ ಈ ಕಾನೂನು ಬಂದ ನಂತರದಲ್ಲಿ? ಮಾಸ್ಟರ್ ಹಿರಣ್ಣಯ್ಯ ಅವರು ಮಾಡ್ತಾ ಇದ್ದಂತಹ ನಾಟಕಗಳು, ರಾಜಕೀಯ ವಿಡಂಬನೆಗಳನ್ನ ಮತ್ತೆ ಮಾಡ್ಲಿಕ್ಕಾಗತ್ತಾ? ಪತ್ರಕರ್ತರು ವಿಶ್ಲೇಷಣೆ ಮಾಡ್ಲಿಕ್ಕಾಗತ್ತಾ? ಯೂಟ್ಯೂಬ್ಗಳಲ್ಲಿ ರಾಜಕೀಯ ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕಾಗತ್ತಾ? ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದು ಬಿಡಬಹುದು ಅನ್ನೋ ಆತಂಕ ಇದೆ. ಮೇಡಮ್, ಇವತ್ತೇನು ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಕಾಂಗ್ರೆಸ್ನವರು ಕರ್ನಾಟಕ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಯನ್ನು ಮಾಡಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಸಂವಿಧಾನ
ಈ ದೇಶದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅವರ ಪೂರ್ವಜರು ಹಿಂದೆ ಇದ್ರಲ್ಲ 1975 ಎಮರ್ಜೆನ್ಸಿನ ಅವರು ಇದು ಮಾಡಿದ್ರಲ್ಲ, ಅದನ್ನು ಮರುಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆಲ್ರಿಗೂ ಓಪನ್ ಆಗೋದು ಗೊತ್ತಾಗುತ್ತೆ. ಹಾಗೆಯೇ ಇವರೇನಾದ್ರು ಒಂದು ವೇಳೆ ಇದು ಜಾರಿಗೆ ತಂದಲ್ಲಿ ಇದು 1975 ಎಮರ್ಜೆನ್ಸಿನ ಮತ್ತೆ ಡಿಕ್ಲೇರ್ ಮಾಡ್ತಾರೆ. ಯಾವ ಒಬ್ಬ ಈ ರಾಜ್ಯದ ಒಬ್ಬ ನಾಯಕ ಅವರು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಏನು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಸಂಘಟನೆಯವ್ರು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಒಂದು ಪಕ್ಷದ ನಾಯಕರುಗಳು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಪತ್ರಕರ್ತರು ಮಾತಾಡೋಂಗಿಲ್ಲ, ಅವರೆಲ್ಲ ಯಾಕೆ ಯಾರೇ ಒಬ್ಬ ಸಾರ್ವಜನಿಕ ರೋಡಲ್ಲಿ ನಿಂತ್ಕೊಂಡು ಸರ್ಕಾರನ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಒಂದು ಕಾನೂನನ್ನ ಇವರು ಸೇಫ್ಟಿ ಆಗಿ ತಂದು ಇಟ್ಕೊತಾ ಇದ್ದಾರೆ. ಇದು ಒಂಥರ ಹಿಂದೆ ಇದ್ರು ಇವರು ಯಾವ್ಯಾವುದೋ ಕಾನೂನುಗಳನ್ನೆಲ್ಲ ತಾಂಬಂದು ಇದು ಮಾಡ್ತಾ ಇದ್ರು, ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಮುಟ್ಪಾಗುತ್ತೆ. ಕೊನೆಗೆ ಇವರೇನು ಗೂಟ ಹೊಡ್ಕೊಂಡು ಏನು ಪರ್ಮನೆಂಟ್ ಆಗಿ 100 ವರ್ಷ ಇರಲ್ಲ, ಇನ್ನು ಅಮ್ಮಮ್ಮ ಅಂದ್ರೆ 2-2.5 ವರ್ಷ ಇರ್ತಾರೆ. ಇನ್ ಕೇಸ್ ಏನಾದ್ರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಂದ್ರೆ ಕಾನೂನು ಇರುತ್ತೆ, ಅವಾಗ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ಳೋದು ಅಲ್ಲ. ಇದು ವಿರೋಧ ಪಕ್ಷದವ್ರನ್ನ ಮಾಡ್ತಿರೋ ಶಬ್ದಗಳೇ ಹೇಳ್ತವೆ ಇವ್ರು ಏನು ಯಾವ ರೀತಿ ಇವ್ರಿಗೆ ಸಂಸ್ಕಾರ ಸಿಕ್ಕಿದೆ ಈ ರಾಷ್ಟ್ರದಲ್ಲಿ. ಒಂದೇ ನಿಮಿಷ ವಿಜಯಾನಂದ ಸರ್, ಒಂದೇ ನಿಮಿಷ. ಹೆದರಿಕೆ ಅಲ್ಲ ಸರ್, ಅನುಮಾನ ಬಂದ್ರೆ ಸಹಜವೇ. ನಾನು ಅದೇ ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ಕೇಳ್ತೀನಿ. ಬಂದೆ ಸರ್, ಆವರಣ ಅಂತಹ ಪುಸ್ತಕಗಳನ್ನ ಮತ್ತೆ ಬರೀಲಿಕ್ಕಾಗತ್ತಾ ಈ ಕಾನೂನು ಬಂದ ನಂತರದಲ್ಲಿ? ಮಾಸ್ಟರ್ ಹಿರಣ್ಣಯ್ಯ ಅವರು ಮಾಡ್ತಾ ಇದ್ದಂತಹ ನಾಟಕಗಳು, ರಾಜಕೀಯ ವಿಡಂಬನೆಗಳನ್ನ ಮತ್ತೆ ಮಾಡ್ಲಿಕ್ಕಾಗತ್ತಾ? ಪತ್ರಕರ್ತರು ವಿಶ್ಲೇಷಣೆ ಮಾಡ್ಲಿಕ್ಕಾಗತ್ತಾ? ಯೂಟ್ಯೂಬ್ಗಳಲ್ಲಿ ರಾಜಕೀಯ ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕಾಗತ್ತಾ? ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದು ಬಿಡಬಹುದು ಅನ್ನೋ ಆತಂಕ ಇದೆ. ಮೇಡಮ್, ಇವತ್ತೇನು ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಕಾಂಗ್ರೆಸ್ನವರು ಕರ್ನಾಟಕ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಯನ್ನು ಮಾಡಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಸಂವಿಧಾನ ಈ ದೇಶದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅವರ ಪೂರ್ವಜರು ಹಿಂದೆ ಇದ್ರಲ್ಲ 1975 ಎಮರ್ಜೆನ್ಸಿನ ಅವರು ಇದು ಮಾಡಿದ್ರಲ್ಲ, ಅದನ್ನು ಮರುಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆಲ್ರಿಗೂ ಓಪನ್ ಆಗೋದು ಗೊತ್ತಾಗುತ್ತೆ. ಹಾಗೆಯೇ ಇವರೇನಾದ್ರು ಒಂದು ವೇಳೆ ಇದು ಜಾರಿಗೆ ತಂದಲ್ಲಿ ಇದು 1975 ಎಮರ್ಜೆನ್ಸಿನ ಮತ್ತೆ ಡಿಕ್ಲೇರ್ ಮಾಡ್ತಾರೆ. ಯಾವ ಒಬ್ಬ ಈ ರಾಜ್ಯದ ಒಬ್ಬ ನಾಯಕ ಅವರು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಏನು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಸಂಘಟನೆಯವ್ರು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಒಂದು ಪಕ್ಷದ ನಾಯಕರುಗಳು ಮಾತಾಡೋಂಗಿಲ್ಲ, ಯಾರೇ ಒಬ್ಬ ಪತ್ರಕರ್ತರು ಮಾತಾಡೋಂಗಿಲ್ಲ, ಅವರೆಲ್ಲ ಯಾಕೆ ಯಾರೇ ಒಬ್ಬ ಸಾರ್ವಜನಿಕ ರೋಡಲ್ಲಿ ನಿಂತ್ಕೊಂಡು ಸರ್ಕಾರನ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಒಂದು ಕಾನೂನನ್ನ ಇವರು ಸೇಫ್ಟಿ ಆಗಿ ತಂದು ಇಟ್ಕೊತಾ ಇದ್ದಾರೆ. ಇದು ಒಂಥರ ಹಿಂದೆ ಇದ್ರು ಇವರು ಯಾವ್ಯಾವುದೋ ಕಾನೂನುಗಳನ್ನೆಲ್ಲ ತಾಂಬಂದು ಇದು ಮಾಡ್ತಾ ಇದ್ರು, ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರಿಗೆ ಮುಟ್ಪಾಗುತ್ತೆ. ಕೊನೆಗೆ ಇವರೇನು ಗೂಟ ಹೊಡ್ಕೊಂಡು ಏನು ಪರ್ಮನೆಂಟ್ ಆಗಿ 100 ವರ್ಷ ಇರಲ್ಲ, ಇನ್ನು ಅಮ್ಮಮ್ಮ ಅಂದ್ರೆ 2-2.5 ವರ್ಷ ಇರ್ತಾರೆ. ಇನ್ ಕೇಸ್ ಏನಾದ್ರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಂದ್ರೆ ಕಾನೂನು ಇರುತ್ತೆ, ಅವಾಗ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ಳೋದು ಅಲ್ಲ. ಇದು ವಿರೋಧ ಪಕ್ಷದವ್ರನ್ನ ಮಾಡ್ತಿರೋ ಶಬ್ದಗಳೇ ಹೇಳ್ತವೆ ಇವ್ರು ಏನು ಯಾವ ರೀತಿ ಇವ್ರಿಗೆ ಸಂಸ್ಕಾರ ಸಿಕ್ಕಿದೆ ಈ ರಾಷ್ಟ್ರದಲ್ಲಿ. ಒಂದೇ ನಿಮಿಷ ವಿಜಯಾನಂದ ಸರ್, ಒಂದೇ ನಿಮಿಷ. ಹೆದರಿಕೆ ಅಲ್ಲ ಸರ್, ಅನುಮಾನ ಬಂದ್ರೆ ಸಹಜವೇ. ನಾನು ಅದೇ ಪ್ರಶ್ನೆ ನರಸಿಂಹಮೂರ್ತಿ ಅವರಿಗೆ ಕೇಳ್ತೀನಿ. ಬಂದೆ ಸರ್, ಆವರಣ ಅಂತಹ ಪುಸ್ತಕಗಳನ್ನ ಮತ್ತೆ ಬರೀಲಿಕ್ಕಾಗತ್ತಾ ಈ ಕಾನೂನು ಬಂದ ನಂತರದಲ್ಲಿ? ಮಾಸ್ಟರ್ ಹಿರಣ್ಣಯ್ಯ ಅವರು ಮಾಡ್ತಾ ಇದ್ದಂತಹ ನಾಟಕಗಳು, ರಾಜಕೀಯ ವಿಡಂಬನೆಗಳನ್ನ ಮತ್ತೆ ಮಾಡ್ಲಿಕ್ಕಾಗತ್ತಾ? ಪತ್ರಕರ್ತರು ವಿಶ್ಲೇಷಣೆ ಮಾಡ್ಲಿಕ್ಕಾಗತ್ತಾ? ಯೂಟ್ಯೂಬ್ಗಳಲ್ಲಿ ರಾಜಕೀಯ ವಿಚಾರವನ್ನ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕಾಗತ್ತಾ? ಇದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದು ಬಿಡಬಹುದು ಅನ್ನೋ ಆತಂಕ ಇದೆ. ಮೇಡಮ್, ಇವತ್ತೇನು ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ ಕಾಂಗ್ರೆಸ್ನವರು ಕರ್ನಾಟಕ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆಯನ್ನು ಮಾಡಿದ್ದಾರೆ ಇವತ್ತು. ಅದು ನಿಜವಾಗ್ಲೂ ಸಂವಿಧಾನ ಈ ದೇಶದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಿಕ್ಕೆ ಅವರು ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಅವರ ಪೂರ್ವಜರು ಹಿಂದೆ ಇದ್ರಲ್ಲ 1975 ಎಮರ್ಜೆನ್ಸಿನ ಅವರು ಇದು ಮಾಡಿದ್ರಲ್ಲ, ಅದನ್ನು ಮರುಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಪ್ರಯತ್ನ ಪಡ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಮಗೆಲ್ರಿಗೂ ಓಪನ್ ಆಗೋದು ಗೊತ್ತಾಗುತ್ತೆ. ಹಾಗೆಯೇ ಇವರೇನಾದ್ರು ಒಂದು ವೇಳೆ